ನೀವೆಲ್ಲ ನೀವು ಮಾಡಬೇಡ್ರಿ, ಏನಂತ ದಬ್ಬಾಳಿಕೆ ಮಾಡಬೇಡ್ರಿ. ಯಾವುದು ದಬ್ಬಾಳಿಕೆ ಇಲ್ಲ. ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ನೀವು ದಬ್ಬಾಳಿಕೆ ನಾವು ಮಾಡಿಲ್ಲ, ನಾವು ಮಾಡಿಲ್ಲ, ನೀವು ಮಾಡಿ. ನಾನು ಮಾಡ್ತೇನೆ ನೋಡ್ರಿ, ಇವರೆಲ್ಲ ಬೀಳೋದ್ರು ನಮ್ಗೆ ದಬ್ಬಾಳಿಕೆ ಮಾಡ್ಲಾಗ್ತಾರ. ಅವ್ರ ಜೊತೆ ಮಾತಾಡ್ತೀವಿ. FIR ಮಾಡಿಸ್ತಾರಂತ ನಮ್ಮ ಮೇಲೆ. ನನ್ ಸಾಮಾನ್ಯ ನೋಡ್ರಿ, ನನ್ ಇಂಪಾರ್ಟೆಂಟ್ ಸಾಮಾನ್ಯ ಇಲ್ಲಿ ಆಯ್ತು. ಅವ್ರಿಗೆ ಮಾತಾಡ್ತೀನಿ, ನೀವೇ ಮಾತಾಡ್ತಿದ್ರಿ. ನೀವು ನನಗೆ ಸಂಬಂಧ ಇಲ್ಲ. ನೀವು ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ. ರೇಟಿಂಗ್ ಕೊಟ್ಟಿ ಅವರು ನೀವು ಬರೋದೇ ಇಲ್ಲ. ಫೋಟೋ ಇಲ್ಲ ಬರ್ಕೊಡ್ರಿ, ಬರ್ಕೊಡಿ. ಇಲ್ಲ ಇಲ್ಲ, ನಾನು ಒಪ್ಪಲ್ಲ. ಯಾರು ಇರೋದಿಲ್ಲ. ಫೋಟೋ ವೆಲ್ಕಮ್ ಮಾಡಿದ್ದೀನಿ. ಪಂಚನಾಟಕ್ಕೆ ಕಳಿಸ್ರಿ. ಈಗ ಸದ್ಯ ಯಾವುದು ಪಂಚನಾಟಕ್ಕೆ ಕಳಿಸಿ ನಾನು ಸೆಂಡ್ ಮಾಡ್ತೀನಿ. ಬರ್ಕೊಡಿ ಪಂಚನಾಟ ಬೇಕಾದ್ರೆ ಬರ್ಕೊಡಿ. ಅಪ್ಲಿಕೆಂಟ್ ಇರಲಿ. ನೋಡಿ, ನಾನು ಸಾಮಾನ್ಯ ಸಾಧನೆ ಹೇಳಿದ ನಾನು ಸಾಮಾನ್ಯವೆಲ್ಲ ಯಾರು ಮಾಡೋದು ನಾನು ಹೇಳಿದ್ದೀನಿ. ನಾನು ಅಲ್ಲ ಮಾಡಲ್ಲ, ನಾನು ಅಲ್ಲ ಮಾಡಲ್ಲ. ನೀವು ಬರೀ ನಿಮ್ಗೆ ಯಾರಿಗೆ ಹೇಳಲ್ಲ. ಅದ ಅವ್ರು ಎಲ್ಲ ಮಾಡ್ತೀನಿ. ಕೋಟ್ ಆಡೋದು ತೋರಿಸಿ. ಅದ ಏನಿದೆ ಯಾರು ಬರ್ಬೇಕಿದ್ದೀವಿ. ಇಲ್ಲ, ಇವ್ರು ಬಂದಾರಲ್ರಮ್ಮ, ನೀವಲ್ಲ. ಇವ್ರು ಬಂದಾರಲ್ಲ, ಇವ್ರು ಬಂದಿದಾರಲ್ಲ. ಇವ್ರು ಮಾಡ್ಲಿ. ಇವ್ರಿಗೆ ನಾವು ಏನು ಮಾಡ್ತಾ ಇಲ್ಲ. ಇವ್ರು ಮಾಡ್ಲಿ. ಆಯ್ತು. ನಾವೇ ಚೆಲ್ಲ ಮಗ ಸಂಬಂಧ ಇದೆ. ಇಲ್ಲ ನೀವು ಏನಂತ ಯಾವ ನಿಮ್ ಜೊತೆ ಮಾತಾಡಬೇಕಮ್ಮ. ನಾವು ಇಲ್ಲ, ನಿಮ್ ಜೊತೆ ವಾದಿವಾದ ಮಾಡಿ ಸಂಬಂಧ ಇಲ್ಲ. ಬರ್ರಿ. ಸರಸ್ವತಿ ಬಾಯಿ ಅಂತ ಏನಾಗಿದೆ ನಂದು ಜಾಗಿ ಕಮಿಷನರ್ DC ಅವರು ಹೇಳಿದ್ರು. ಕಮಿಷನರ್ ಹೇಳಿದ ಮಗ ಇದೇನು ಸರ್ಕಾರದ ಪಬ್ಲಿಕ್ ಅಂದ್ರೆ ಸರ್ಕಾರದ ಅಂತ ಹೇಳಿದ್ರು. ನಂದು ಜಾಗಿ ಯಾರು ಕಮಿಷನರ್ ಅವರು. ಇವ್ರು ಮಾಡಿದ್ದಲ್ಲ, ಇವ್ರು ಕುರ್ಚಿ ಮಾಡ್ಯದ ತಪ್ಪು. ಹೇಳಕತ್ತೀನಿ ಕೇಳ್ರಿ. ಇಂಥವ್ರು ಭಾಳ ಮಂದಿ ಬಂದ್ ಹೋಗ್ಯಾರ, ಈ ಕುರ್ಚಿ ಕುಂತ ಹೋಗ್ಯಾರ. ನಿಮ್ಮ ಜಾಗ, ನಿಮ್ ಹೊಲದ ಜಾಗ ಬೇರೆ ಕೊಟ್ಟಿದ್ದಾರೆ. ಹೊಲದ ಜಾಗಿ ಅಲ್ಲ, ನಂದು ಮನಿ ಕಟ್ಟದ ಫಲಾಡ್ ಜಾಗಿ. ನಾ ತೊಗೊಂಡದ್ ಖರೆ ಮೇನ್ ರೋಡಿಗೆ ಅದ. ತೊಗೊಂಡಿದ್ದೆ. ತೊಗೊಂಡ್ಮ್ಯಾಗ ಅವ್ರು ಏನದ DC ಅವ್ರು ಬಂದ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ DC ಅವ್ರಿಗೆ ಗೊತ್ತಿಲ್ಲ. ಆ DC ಅವ್ರು ಬಂದು ಕಮಿಷನರ್ ಕರ್ತಾರೆ, ಇದು ಜಾಗಿ ಯಾರ್ದು ಅಂತ ಕೇಳಿದ್ರೆ ನಮ್ದು ಅದ ಸರ್ಕಾರದ ಅಂತ ಹೇಳ. ಅಂದ್ರೆ ಬಡವ್ರಿಗೆ ಏನದ ಹಂಚಿ ಬಿಡು ಅಂತ ಹೇಳ. ಈ ಪರಿಹಾರಕ್ಕಾಗಿ ಎಷ್ಟು ವರ್ಷ ಆಯ್ತು? ಈಗ 50 ವರ್ಷ ಸನೆ ಬಂದದ್ ನೋಡ್ರಿ. ಪರಿಹಾರಕ್ಕಾಗಿ ನಾನು ಕೇಸ್ ಹಾಕ್ತೀನಿ. ಈಗ 50 ವರ್ಷ ಆಗ್ಯದೋ. ವಯಸ್ಸೇ ಮುಪ್ಪಾಯ್ತು. ಈಗ ನನ್ನ ಮಕ್ಕಳು ಈಗ ದೊಡ್ಡವ ಒಂದು 4ನೇ ಇದ್ನು 5ನೇ ಇದ್ನು ಅಷ್ಟಿದ್ದ. ಈ ಕೋರ್ಟ್ ಎಷ್ಟು 2 ಕೋಟಿ ಪರಿಹಾರ ಕೊಡುವಂತ ಆದೇಶ ಮಾಡಿ. ಆದೇಶ ನಾ ಮಾಡಿಲ್ಲ, ಇದು ಬರ್ದದ್ದು. ಈಗ ಕೇಳ್ರಿ, ನಾನು 2 ಕೋಟಿ ಅಂದಿಲ್ಲ, 4 ಕೋಟಿ ಅಂದಿಲ್ಲ. ನಾನ್ ತಿರ್ಗದ್ರಾಗ ಜಡ್ಜ್ ಅವರು ಏನ್ ಮಾಡಿದ್ರು ಗೊತ್ತದ? ಜಿಲ್ಲಾ ಕೋರ್ಟ್ ಏನು ಅದು ಕೋರ್ಟ್ ಎಲ್ಲಾ ಕೋರ್ಟ್ಗಳು ತಿರುಗಿ ಸಾಕಾಯ್ತು. ಇದೇ ಊರಾಗ ಮೊದಲು ಒಂದು 10-12 ವರ್ಷ ಕೇಸ್ ನಡೀತು. ಅಲ್ಲಿಂದ ಬೆಂಗಳೂರಿಗೆ ಹೋದ್ರು ಅವ್ರು. ಬೆಂಗಳೂರಿಗೆ ಹೋದ್ಮ್ಯಾಗ ನಾವು ಹೋಗ್ಬೇಕಾಯ್ತು. ಅಲ್ಲಿಂದ ಹೈಕೋರ್ಟ್ ಏನದ ಗುಲ್ಬರ್ಗಾಕ್ ಬಂತು. ಬಂದ್ಮ್ಯಾಗ ಅವ್ರು ಬಂದ್ರು, ನಾನು ಬಂದ್ಮ್ಯಾಗ ಅವ್ರಿಗೆ ಕರ್ಸಿದ ಜಡ್ಜ್ ಸಾಬ್ರು. ಯಾರಿಗೆ? ಇವರಿಗೆ AC-ಗೆ, DC-ಗೆ ಮತ್ತು ಕಮಿಷನರ್ ಕರ್ಸಿದ್ರು. ಅವ್ರು ಬಂದ್ರು. ಬಂದ ಮ್ಯಾಗ 3 ಸಾರಿ ಅದೇನು ಇದು ವಾರಂಟ ಏನು ಈಗ 2 ಕೋಟಿದು ಪರಿಹಾರ ಕೊಟ್ಟಿಲ್ಲ. 2 ಕೋಟಿ ಕೊಟ್ಟಿಲ್ಲ. ಜಡ್ಜ್ ಸಾಬ್ರು ಮೊನ್ನೇನು ಜಡ್ಜ್ ಸಾಬ್ರು ಬಾದ್ರು ಅವ್ರೆಲ್ಲ ಅಲ್ಲಿಂದ ಯಾವ ಕಾಲದಿಂದ ನಾ ಕೇಸ್ ಹಾಕಿನಿ, ಯಾವ ಕಾಲದಿಂದ ಕೋರ್ಟ್ ಖರ್ಚು ಮಾಡ್ಲಾಕತ್ತೀನಿ, ಯಾವ ಕಾಲದಿಂದ ವಕೀಲರು ಬಿಟ್ಟಿನಿ, ಅದು ಓಟು ಲೆಕ್ಕ ಮಾಡಿ 2 ಕೋಟಿ ಮತ್ತ 14 ಲಕ್ಷ ಚಿಲ್ಲರ ಅವರು ಅವಾರ್ಡ್ ಪರಿಹಾರ ಮಾಡಿ ಆರ್ಡರ್ ಕೊಟ್ಟು 3 ಅಮೌಂಟ್ ಇವ್ರು ಕೊಡ್ಬೇಕಂತಂದು ಅವಾರ್ಡ್ ಮಾಡಿ ಕೊಟ್ಟಾರ. ಈ ಅವಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಇವ್ರು ಇನ್ನ ಅದು ಕೊಟ್ಟಿಲ್ಲ. ಈಗ ಮೆಟಲ್ ಹೋಯ್ತಾ ಇದ್ದೀರಾ? ಅವು ಕೋರ್ಟ್ ಏನದ ಜಡ್ಜ್ ಸಾಬ್ರ ಬಳಿ ತಿರುಗಿದ್ವಿ. ಇವ್ರು ಕಮಿಷನರ್ ಬಂದ್ ಅಟೆಂಡ್ ಆಗಿಲ್ಲ ಕೋರ್ಟಿಗೆ. ಅದ್ಲಾರ ಒಟ್ಟಿಗೆ ನೋಡ್ರಿ ಸಾಕಾಯ್ತು. ಅವ ಏನು ಬರೋವಲ್ಲ. ಅವ್ರು ವಕೀಲೂ ಇಲ್ಲ. ಒಂದ್ಸಾರಿ ವಕೀಲ್ ಬಂದು ಹೊರಗೆ ತಿರುಗಿ ಬಂದಾನ, ಬಂದಿಲ್ಲ. ಒಳಗ ಜಡ್ಜ್ ಸಾಬ್ರಿಗೆ ಭೇಟಿ ಆಗಿಲ್ಲ. ಇವ್ರು ಕಮಿಷನರ್ ಬಂದು ಭೇಟಿ ಆಗಿಲ್ಲ. ಯಾರು ಭೇಟಿ ಆಗಲ್ಲ. ಅವ್ರ ಬಟ್ಟಿಗೆ ಹೋಗಿ ಅಟ್ಯಾಚ್ಮೆಂಟ್ ಮಾಡಮ್ಮ ನೀನು. ಅಟ್ಯಾಚ್ಮೆಂಟ್ ಆದ್ರೆ ಅವ್ರು ದಾರಿಗೆ ಬರ್ತಾರ, ಇದ್ರೆ ಬರಂಗಿಲ್ಲ. ಅವ್ರು ಕೊಡಂಗಿಲ್ಲ.
ಅಟ್ಯಾಚ್ಮೆಂಟ್ ಮಾಡ್ರಿ ಅಂತ ನಾ ಅಂದ್ರು. ನಾ ಇದ್ದೀನಿ ಪಾರ್ಟಿ, ನನ್ನ ಮಕ್ಕಳು ಇಲ್ಲ, ನಾ ಬಂದು ಇದು ಅಟ್ಯಾಚ್ಮೆಂಟ್ ಮಾಡ್ಲಕತ್ತೀನಿ. ಆಯ್ತು. ಏನು ಏನದ ನನ್ನ ಮಗನಿಗೆ ಏನದ ವ್ಯಾಪಾರ ಮಾಡಿಸ್ತೀನಿ ಅಂದ್ರೆ ಯಾರು ಬೆದರ್ಸತ್ರಮ್ಮ? ಇವರು ಕಮಿಷನರ್ ಅಂತಾರ. ಯಾಕ ಎದಕ್ಕ ಏನು ಯಾರಿಗ್ ಗೊತ್ತು? ಇಲ್ಲಿವರೆಗೂ ನ್ಯಾಯ ಕೊಟ್ಟೇ ಇಲ್ಲಲ್ಲ ಮತ್ತೆ ನ್ಯಾಯ ಕೊಡ್ಲಾರ್ದೆ ವ್ಯಾಪಾರ ಮಾಡಿಸ್ತೀರಿ ಒಳಗ. ನಂದ್ಯಾ ಅವ್ರು ನನ್ನ ಮಕ್ಕಳ ಪಾರ್ಟಿ ಇಲ್ಲ, ನಾ ಇದ್ದೀನಿ. ಒಂದು ಪ್ರಶ್ನೆ ಮಾಡಿದಕ್ಕ ಇದು ಕೇಳಿದದಕ್ಕ ಜಸ್ಟ್ ಸಾಬ್ರ ಅಟ್ಯಾಚ್ ಮಾಡ್ಯಾರ. ಅಟ್ಯಾಚ್ಮೆಂಟ್ ಮಾಡು ಅವಾಗ ಬರ್ತಾರ ದಾರಿಗೆ ಅಂದಾರ. ಈಗ ಮತ್ತ 3-4 ದಿವಸನ್ಯಾಗ ಆದ ಕೇಸ್ ಹೋಗ್ತೀನಿ ಜಡ್ಜ್ ಸಾಬ್ ಹೇಳ್ತಾರ. ನನ್ ಮ್ಯಾಗ ಯಾಕ ನನ್ ಮಕ್ಕಳು ಟೋಟಲ್ ಇಷ್ಟು ವರ್ಷ ಆದ್ರೂ ಇನ್ನ ನ್ಯಾಯ ಸಿಕ್ಕಲ್ಲ. ಏಜ್ ಆಯ್ತು, ನಿಮ್ದು ಎಲ್ಲ ಆಯ್ತು, ನ್ಯಾಯನೇ ಸಿಕ್ಕಿಲ್ಲ. ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ. ನಾ ಕಮಿಷನರ್ ಕೊಡ್ತೀನಿ ಅಂದಿಲ್ಲ, ನಾ DC ಕೊಡ್ತೀನಿ ಅಂದ. ಇದ್ದಿದ್ದೇ ಕೇಸು ಕಮಿಷನರ್ ಮ್ಯಾಗ DC ಮ್ಯಾಗ ಅದ. ನಂದು ಇಷ್ಟ ಅದ ನೋಡ್ರಿ. ನಂದು ಅಮೌಂಟ್, ನಂದು ದುಡ್ಡು ಕೊಟ್ಟಿಲ್ಲ. ನಾ ವಕೀಲ ಫೀಸ್ ಕಟ್ಟಿ ಸಾಕಾಗ್ಯದ, ಕೋಟಿ ತಿರುಗಿ ಸಾಕಾಗ್ಯದ. ನನಗ ನನ್ ತಲೆನೂ ಬೆಳ್ಳಗಾಯ್ತು. ನನ್ನ ಮಕ್ಕಳು ಈಟಿದ್ದವ್ರು ಮೊಮ್ಮಕ್ಕಳು ಕಂಡಾರ. ಇದಕ್ಕೆ ಏನ್ ಮಾಡ್ಬೇಕು ನೀವೇ ಹೇಳ್ರಿ.